ನಮಸ್ತೆ ವೀಕ್ಷಕರೇ. ಕನ್ನಡ ಚಿತ್ರರಂಗದ ಆಕ್ಷನ್ ಟ್ರೆಂಡ್ ಅನ್ನ ಬದಲಿಸಿದ ಸೂಪರ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು. 1990ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಕ್ಷನ್ ವ್ಯಾಖ್ಯಾನ ಕೊಟ್ಟ ಚಿತ್ರ ಎಂದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. 1994ರಲ್ಲಿ ಬಿಡುಗಡೆಯಾದ ಈ ಚಿತ್ರವು ಕತೆ, ಸಾಹಸ ಮತ್ತು ಸಾಮಾಜಿಕ ಸಂದೇಶಗಳ ಪರಿಪೂರ್ಣ ಸಂಯೋಜನೆಯಾಗಿತ್ತು ಅಂತ ಹೇಳ್ಬೋದು ಗುರು. ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ತೀಕ್ಷ್ಣ ಕಥಾಹಂದ್ರ ಮತ್ತು ಗಟ್ಟಿಯಾದ ನಿರೂಪಣೆಯಿಂದ ಈ ಚಿತ್ರನ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರಿದೆ ಅಂತಾನೆ ಹೇಳ್ಬೋದು. ಯಾವ್ದು ಈ ಚಿತ್ರ, ಇಷ್ಟೆಲ್ಲ ಮಾತಾಡ್ತಾ ಇದ್ನಿ, ಏನಿದ್ರ ಕತೆ, ಏನಿದ್ರ ಸ್ಟೋರಿ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ರಲ್ವಾ? ಯಾವ್ದು ಈ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಗುರು, 1994ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಲಾಕಪ್ ಡೆತ್ ಅಂತ. ದೇವರಾಜ್ ಅವರು ನಾಯಕ ನಟನಾಗಿ ನಟಿಸಿರ್ತಕ್ಕಂತ ಸಿನಿಮಾ. ಸಾಯಿ ಕುಮಾರ್ ಪೊಲೀಸ್ ಅಧಿಕಾರಿಯಾಗಿ ನಟಿಸಿದರೆ, ನಿರೋಷಾ ಹೀರೋಯಿನ್ ಆಗಿ ನಟಿಸಿದರೆ, ಹಾಗೆ ದೇವರಾಜ್ ಅವರು ಅಮರ್ ಪಾತ್ರದಲ್ಲಿ ನಟಿಸಿದರೆ ಗುರು. ಹಾಗೆ ವಿಶೇಷವಾಗಿ ದೇವರಾಜ್ ಅವರ ಶಕ್ತಿಶಾಲಿ ಅಭಿನಯವು ಅವರನ್ನು ಆಕ್ಷನ್ ಹೀರೋ ಆಗಿ ಸ್ಥಿರಪಡಿಸಿದ ಚಿತ್ರ ಅಂತಾನೆ ಹೇಳ್ಬೋದು ಲಾಕಪ್ ಡೆತ್. ಸಂಗೀತ, ಹಂಸಲೇಖ ಹಾಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಹಾಡುಗಳು ಚಿತ್ರದ ತೀವ್ರತೆನ ಇನ್ನಷ್ಟು ಹೆಚ್ಚಿಸ್ತೈತೆ ಅಂತಾನೆ ಹೇಳ್ಬೋದು. ಸಿನಿಮಾ ಸಖತ್ತಾಗಿದೆ, ಆಕ್ಷನ್ ಸಿನಿಮಾ. ಅದು ದೇವರಾಜ್ ಅವರು ಆಕ್ಷನ್ ಸಿನಿಮಾನ ಮಾಡಿದಾಗ ಇವ್ರಿಗೆ ಈ ಸಿನಿಮಾ ಆಕ್ಷನ್ ಪ್ರಿನ್ಸ್ ಅನ್ನೋ ಒಂದು ಬಿರುದನ್ನ ತಂದು ಕೊಟ್ಟಂತ ಸಿನಿಮಾ. ಆಕ್ಷನ್ ಹೀರೋ ಆಗಿ ಅವರು ಜನಗಳಿಗೆ ಪರಿಚಿತರಾದಂತ ಸಿನಿಮಾ. ಇದಕ್ಕೆ ಸಂಭಾಷಣೆನ ಬರೀತಾರೆ MS ರಮೇಶ್ ಮತ್ತು ಕೆಂಪರಾಜ ಅನ್ನೋರು. ಡೈಲಾಗ್ಗಳು ನೇರವಾಗಿ ಪ್ರೇಕ್ಷಕರ ಹೃದಯಕ್ಕೆ ಬಾಣದಂತೆ ನಾಟುತ್ತೆ ಗುರು. ಆ ತರ ಒಂದು ಸಂಭಾಷಣೆನ ಈ ಇಬ್ಬರು ವ್ಯಕ್ತಿಗಳು ಬರೀತಾರೆ. ಹಾಗೆ ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಆ ಕಾಲದಲ್ಲಿ ಕೋಟಿ ಅಂದ್ರೆ ಅದು ದೊಡ್ಡ ಬಜೆಟ್. ಅಂತ ಕೋಟಿ ಬಜೆಟ್ ನ ಹಾಕಿ ಸಿನಿಮಾ ನಿರ್ಮಾಣ ಮಾಡೋದಂದ್ರೆ ಆಗಿನ ಕಾಲದಲ್ಲಿ ದೊಡ್ಡ ಕೆಲ್ಸನೇ ಸರಿ. ಅಂತ ಒಂದು ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಕೋಟಿ ನಿರ್ಮಾಪಕರಂತಾನೆ ಚಿರಪರಿಚಿತರಾಗಿರ್ತಕ್ಕಂಥ ರಾಮು ಅವರು. ಆ ಕಾಲದಲ್ಲಿ 1 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾದ ಮೊದಲ ಸಾಹಸ ಪ್ರಧಾನ ಕನ್ನಡ ಚಿತ್ರಗಳಲ್ಲಿ ಈ ಸಿನಿಮಾ ಒಂದಾಗಿದೆ ಅನ್ನೋದು ದೊಡ್ಡ ವಿಶೇಷ ಗುರುಗಳೇ. ಹಾಗೆ ಮೇಕಿಂಗ್ ನ ನೋಡೋದಾದ್ರೆ ಹೈ ವೋಲ್ಟೇಜ್ ಸಾಹಸ ದೃಶ್ಯಗಳು, ಖ್ಯಾತ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಅವರ ಅದ್ಭುತ ಆಕ್ಷನ್ ಕೊರಿಯೋಗ್ರಫಿ, ರಿಯಲಿಸ್ಟಿಕ್ ಫೈಟ್ಸ್ ಮತ್ತು ರಫ್ ಅಂಡ್ ಟಫ್ ಆಕ್ಷನ್ ತುಂಬಾನೇ ಜನಗಳಿಗೆ ಇಷ್ಟ ಆಗುತ್ತೆ. ಹಾಗೆ ಈ ಚಿತ್ರದ ಯಶಸ್ಸಿನ ನಂತರ ತೆಲುಗು ಭಾಷೆಗೆ ಡಬ್ ಕೂಡ ಆಗುತ್ತೆ ಈ ಸಿನಿಮಾ. ಇದು ಚಿತ್ರದ ಫ್ಯಾನ್ ರೀಚ್ ಗೆ ಸಾಕ್ಷಿ ಅಂತ ಹೇಳ್ಬೋದು ಆ ಕಾಲದಲ್ಲೇ. ಯಾಕಂದ್ರೆ ಕನ್ನಡದಿಂದ ತೆಲುಗು ಭಾಷೆಗೆ ಡಬ್ ಆಗುತ್ತೆ, ಅಲ್ಲಿಂದ ಹಿಂದಿ ಎಲ್ಲದಕ್ಕೂ ಡಬ್ ಆಗುತ್ತೆ. ಹಾಗಾಗಿ ಇದು ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ ಹೇಳ್ಬೋದು ಬ್ರೋ. ಹಾಗೆ ಈ ಸಿನಿಮಾಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರುತ್ತೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಅತ್ಯುತ್ತಮ ಸಂಕಲನ ಆರ್ ಜನಾರ್ದನ್, ಅತ್ಯುತ್ತಮ ಸಾಹಸ ನಿರ್ದೇಶನ ಥ್ರಿಲ್ಲರ್ ಮಂಜು ಅವರಿಗೆ, ಹಾಗೂ ಗಲ್ಲಾಪೆಟ್ಟಿಗೆಯಲ್ಲಿ ಭರ್ಜರಿ ಓಟನ ಸಾಧಿಸುತ್ತೆ, ತುಂಬಾನೇ ಗಳಿಕೆ ಮಾಡುತ್ತೆ. ಕನ್ನಡದಲ್ಲಿ ಆಕ್ಷನ್ ಚಿತ್ರಗಳ ಟ್ರೆಂಡ್ ನ ಬದಲಾಯಿಸಿದಂತ ಸಿನಿಮಾ ಇದು ಅಂತ ಹೇಳ್ಬೋದು ನಮ್ಮ ಲಾಕಪ್ ಡೆತ್ ಸಿನಿಮಾ. ಹಾಗೂ ಸ್ಟೋರಿ ಇಂಪ್ಯಾಕ್ಟ್ ನ ನೀವು ನೋಡೋದಾದ್ರೆ, ಲಾಕಪ್ ನಲ್ಲಿ ಸ್ನೇಹಿತನ ಸಾವಾಗುತ್ತೆ. ಆಗ ಆ ಸಾವಿಗೆ ನ್ಯಾಯ ಬೇಕು ಅಂತ ಅನ್ಯಾಯದ ವಿರುದ್ಧ ಹೋರಾಟನ ಮಾಡ್ತಾರೆ. ಸೇಡು ಮತ್ತು ನ್ಯಾಯದ ಮಧ್ಯದ ಸಂಘರ್ಷ ಅಂತಾನೆ ಹೇಳ್ಬೋದು. ಎಲ್ಲ ಅಂಶಗಳು ಪ್ರೇಕ್ಷಕರಿಗೆ ಗಟ್ಟಿಯಾಗಿ ಸಾಕ್ಬಿಡುತ್ತೆ, ತುಂಬಾನೇ ಇಷ್ಟ ಆಗುತ್ತೆ ಪ್ರೇಕ್ಷಕರಿಗೆ. ಹಾಗಾಗಿ ಈ ಸಿನಿಮಾ ಒಟ್ಟಾರೆ ಹೇಳ್ಬೇಕಂದ್ರೆ ಲಾಕಪ್ ಡೆತ್ ಕೇವಲ ಆಕ್ಷನ್ ಸಿನಿಮಾ ಅಲ್ಲ, ಅದು ಒಂದು ಯುಗ ಅಂತಾನೆ ಹೇಳ್ಬೋದು. ದೇವರಾಜ್ ಅವರ ಆಕ್ಷನ್ ಇಮೇಜ್ ಗೆ ಅಡಿಶಿಲೆ ಅಂತ ಹೇಳ್ಬೋದು. ಕನ್ನಡ ಸಿನಿ ರಸಿಕರ ನೆನಪಿನಲ್ಲಿ ಶಾಶ್ವತ ಅಧ್ಯಾಯ ಅಂತ ಹೇಳ್ಬೋದು ಈ ಸಿನಿಮಾ. ನೀವು ಈ ಚಿತ್ರವನ್ನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಎಲ್ಲಾ ಕಡೆ ಸಿಗುತ್ತೆ. ನೀವು ಈ ಸಿನಿಮಾನ ನೋಡ್ಬೇಕು ಅಂತ ಇಷ್ಟಪಟ್ರೆ, ಹಾಗೆ ನಿಮ್ಗೆ ಹೆಚ್ಚು ಇಷ್ಟವಾದ ಆಕ್ಷನ್ ದೃಶ್ಯ ಯಾವುದು, ಹಾಗೆ ಡೈಲಾಗ್ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಹಾಗೆ ಈ ಸಿನಿಮಾ ದೇವರಾಜ್ ಅವರ ಕರಿಯರ್ ನ ಚೇಂಜ್ ಮಾಡಿದಂತ ಸಿನಿಮಾ ಲಾಕಪ್ ಡೆತ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಂ ಪ್ರಕಾಶ್ ರಾವ್ ಅವರು ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾಗೆ. ಹಾಗಾಗಿ ಈ ಸಿನಿಮಾ ತುಂಬಾನೇ ಅದ್ಭುತವಾದ ಸಿನಿಮಾ. ಆ ಕಾಲಕ್ಕೆ ಭರ್ಜರಿ ಯಶಸ್ಸನ್ನ ಸಾಧಿಸುತ್ತೆ.
ನಾನು ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದೆ. ಆಗಿನ ಕಾಲದಲ್ಲಿ ತುಂಬಾನೇ ಅದ್ಭುತವಾದ ಸಿನಿಮಾ ಅಂತ ನನಗೆ ಆಗ್ಲೇ ಅನ್ಸಿತ್ತು. ಬಟ್ ಈಗ್ಲೂ ಕೂಡ ಈ ಸಿನಿಮಾ ಎಲ್ಲಾ ಕಡೆನೂ ಫೇಮಸ್ ಅಂತ ಹೇಳ್ಬೋದು ಗುರು. ಹಾಗಾಗಿ ನೋಡಿಲ್ಲ ಅನ್ನೋರು ನೋಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.